ನಿಮ್ಮ ರೇಷನ್ ಕಾರ್ಡ್ ರದ್ದು ಅಥವಾ ಹೆಸರು ಕಟ್ ಆಗುತ್ತೆ. ಚಿಂತೆ ಬೇಡ, ಈ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಬಹಳ ಜನರಿಗೆ ಇತ್ತೀಚೆಗೆ ರೇಷನ್ ಕಾರ್ಡ್ ರದ್ದು ಆಗುತ್ತೆ ಅಂತ ಹೇಳಿ ಗೊತ್ತಾಗಿದ್ದು, ಇದಕ್ಕೆ ಕಾರಣ ಏನು ಅಂತ ಹೇಳಿ ನೋಡೋದಾದ್ರೆ ನಕಲಿ ಕಾರ್ಡುಗಳು, ಡೂಪ್ಲಿಕೇಟ್ ಹೆಸರುಗಳು, ಸರ್ಕಾರದ ಡೇಟಾ ಅಪ್ಡೇಟ್, ಆದಾಯ ಮಿತಿಯನ್ನು ಮೀರುವ ಕುಟುಂಬಗಳು ಮುಖ್ಯ ಕಾರಣಗಳಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ನೋಡೋದಾದ್ರೆ, ನಿಮ್ಮ ಕಾರ್ಡ್ ತಪ್ಪಾಗಿ ರದ್ದು ಆಗಿದ್ರೆ ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬಹುದು. ಮೊದಲನೇದಾಗಿ ಆನ್ಲೈನ್ ನಲ್ಲಿ ದೂರು ಕೊಡುವುದು. ahara.kar.nic.in ವೆಬ್ಸೈಟ್ ಓಪನ್ ಮಾಡಿ ಗ್ರೀವೆನ್ಸ್ ಅಥವಾ ಅಪೀಲ್ ಆಯ್ಕೆ ಮಾಡಿಬಿಟ್ಟು ಅರ್ಜಿ ಸಲ್ಲಿಸಬಹುದು. ನಿಮ್ಮ ಆದಾಯ ಪ್ರಮಾಣ ಪತ್ರ, ವಿಳಾಸ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಹಳೆಯ ರೇಷನ್ ಕಾರ್ಡ್ ಕಾಪಿ ಅಪ್ಲೋಡ್ ಮಾಡಬಹುದು. ಹಾಗೆ ತಾಲೂಕು ಆಹಾರ ಕಚೇರಿಗೆ ಭೇಟಿ ಮಾಡಿ ನಿಮ್ಮ ಅರ್ಜಿಯ ಪ್ರಿಂಟ್ ತೆಗೆದುಕೊಂಡು ಹೋದರೆ ಪ್ರಕ್ರಿಯೆ ಬೇಗವಾಗಿ ಆಗುತ್ತೆ. ಹಾಗೆ ಆನ್ಲೈನ್ ನಲ್ಲಿ ಅರ್ಜಿಯ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ನಿಮ್ಮ ವಿವರಗಳು ಸರಿಯಾಗಿ ಇರೋದು ಖಚಿತಪಡಿಸಿಕೊಳ್ಳಿ. ಹೆಸರು, ವಿಳಾಸ, ಆಧಾರ್ ಲಿಂಕ್ ಮಾಡಿರೋದು ಚೆಕ್ ಮಾಡಿ. ಇಲ್ಲದಿದ್ದರೆ ಮತ್ತೆ ಸಮಸ್ಯೆ ಬರಬಹುದು. ಹೌದು ಸ್ನೇಹಿತರೆ, ಮುಖ್ಯವಾದ ಸಲಹೆಗಳು ಏನು ಅಂತ ನೋಡೋದಾದರೆ, ಎಲ್ಲಾ ಸದಸ್ಯರ ಆಧಾರ್ ಲಿಂಕ್ ಮಾಡಿರುವುದನ್ನ ಖಚಿತಪಡಿಸಿಕೊಳ್ಳಿ. ಆದಾಯ ಪ್ರಮಾಣ ಪತ್ರ ನವೀಕರಿಸಿ ಇಡಿ. ವರ್ಷಕ್ಕೊಮ್ಮೆ ರೇಷನ್ ಕಾರ್ಡ್ ವಿವರ ಚೆಕ್ ಮಾಡಿಸಿ. ಹೆಸರು, ವಿಳಾಸ, ವಯಸ್ಸು ತಪ್ಪಿದ್ದರೆ ತಕ್ಷಣ ತಿದ್ದುಪಡಿ ಮಾಡಿಸಿ. ಇದಕ್ಕೆ ಹೆಲ್ಪ್ ಲೈನ್ ನಂಬರ್ ಕೂಡ ಲಭ್ಯವಿದ್ದು 1950 ಅಥವಾ ಟೋಲ್ ಫ್ರೀ ನಂಬರ್ 180042593339 ಗೆ ಸಂಪರ್ಕಿಸಬಹುದು. ಜನರಿಗೆ ತಿಳಿಯದ ಪ್ರಮುಖ ಮಾಹಿತಿ ನೋಡೋದಾದ್ರೆ, ಕುಟುಂಬದಲ್ಲಿ ಆದಾಯ ಬದಲಾವಣೆ ಆದಾಗಲೇ ತಕ್ಷಣ ತಿದ್ದುಪಡಿ ಮಾಡದಿದ್ದರೆ ನಂತರ ಸಮಸ್ಯೆ ಬರುತ್ತದೆ. ಕೆಲವೊಮ್ಮೆ ಕಾರ್ಡ್ ರದ್ದು ಆಗದೇ ಇದ್ದರೂ ರೇಷನ್ ಕೋಟಾ ಮಿತಿ ಕಡಿಮೆ ಮಾಡುತ್ತಾರೆ. ಅದನ್ನು ಚೆಕ್ ಮಾಡಿ. ಎಪಿಎಲ್ ಕಾರ್ಡ್ ಹೊಂದಿದವರು ಕೂಡ ರದ್ದು ಆದ ಮೇಲೆ ಮರು ಅರ್ಜಿ ಸಲ್ಲಿಸಬಹುದು. ಬ್ಯಾಂಕ್ ಖಾತೆ ಲಿಂಕ್. ನಿಮ್ಮ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ಯಾಂಕ್ ಪಾಸ್ಬುಕ್ ಕಾಪಿ, ಆಧಾರ್ ಕಾಪಿ ಆಹಾರ ಕಚೇರಿಯಲ್ಲಿ ಸಲ್ಲಿಸಿ. ಫೋನ್ ನಂಬರ್ ಅಪ್ಡೇಟ್. ಹೊಸ ಮೊಬೈಲ್ ನಂಬರ್ ಇದ್ದರೆ ಅದನ್ನು ಕಾರ್ಡ್ಗೆ ಲಿಂಕ್ ಮಾಡಿಸಿ. ಇದರಿಂದ ನಿಮಗೆ SMS ನೋಟಿಫಿಕೇಶನ್ ಬರುತ್ತೆ. ವಾರ್ಷಿಕ ಪರಿಶೀಲನೆ. ವರ್ಷಕ್ಕೊಮ್ಮೆ PDS ಕಚೇರಿಯಲ್ಲಿ ನಿಮ್ಮ ಕಾರ್ಡ್ ಡೇಟಾ ಪರಿಶೀಲನೆ ಮಾಡಿಸಿ. ಪಿಂಚಣಿ, ಆದಾಯ, ವಿಳಾಸ ಬದಲಾವಣೆಗಳಲ್ಲೂ ನವೀಕರಿಸಬಹುದು. ಇನ್ಆಕ್ಟಿವ್ ಕಾರ್ಡ್ ಇದ್ದರೆ ರಿಆಕ್ಟಿವೇಶನ್ ಫಾರ್ಮ್ ಪಡೆದು ಸಲ್ಲಿಸಿ. ಆಧಾರ್, ವಿಳಾಸ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಕಾಪಿ ಅಗತ್ಯ. 15 ರಿಂದ 30 ದಿನಗಳಲ್ಲಿ ಕಾರ್ಡ್ ಪುನಃ ಸಕ್ರಿಯಗೊಳ್ಳುತ್ತದೆ. ಜನರು ಮಾಡುವ ಕೆಲವು ತಪ್ಪುಗಳು ಏನು ಅಂತ ನೋಡೋದಾದ್ರೆ, ಕಾರ್ಡ್ ಇತರರಿಗೆ ಕೊಟ್ಟು ಬಳಸಲು ಕೊಡುವುದು, ಸರ್ವೆ ಸಮಯದಲ್ಲಿ ಹಾಜರಾಗದೇ ಇರುವುದು, ವಿಳಾಸ ಅಥವಾ ಬದಲಾವಣೆ, ಆದಾಯ ಬದಲಾವಣೆ ತಡವಾಗಿ ಅಪ್ಡೇಟ್ ಮಾಡುವುದು, ಮೊಬೈಲ್ ನಂಬರ್ ಲಿಂಕ್ ಮಾಡದೇ ಇರುವುದು. ಹಾಗಾಗಿ ಎಲ್ಲಾ ದಾಖಲೆಗಳು ಅಂದರೆ ಆಧಾರ್, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಸ್ಕ್ಯಾನ್ ಕಾಪಿ ಇಟ್ಟುಕೊಳ್ಳಿ. ವಾರ್ಷಿಕ ಸರ್ವೆ ಸಮಯದಲ್ಲಿ ತಪ್ಪದೇ ಹೆಸರು ದೃಢೀಕರಣ ಮಾಡಿ. ನಕಲಿ ಅಥವಾ ಅನಧಿಕೃತ ಕಾರ್ಡ್ ಬಳಕೆ ಮಾಡಬೇಡಿ. ಹೊಸ ನಿಯಮಗಳು ನೋಡೋದಾದ್ರೆ, ಡಿಜಿಟಲ್ ಸರ್ವೆ. ಈಗ ಗ್ರಾಮ ಪಂಚಾಯಿತಿ ಅಥವಾ ವಾರ್ಡ್ ಲೆವೆಲ್ ನಲ್ಲಿ ಡಿಜಿಟಲ್ ಸರ್ವೆ ನಡೆಯುತ್ತಿದ್ದು, ಸರ್ವೆ ಸಮಯದಲ್ಲಿ ಮನೆಯಲ್ಲಿ ಯಾರು ಸಿಗದಿದ್ದರೆ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಬಹುದು. ಬಯೋಮೆಟ್ರಿಕ್ ಪರಿಶೀಲನೆ. ಅಂಗಡಿಯಲ್ಲಿ ಬೆರಳು ಗುರುತು ಸರಿಯಾಗಿ ತೋರದಿದ್ದರೆ 3 ಬಾರಿ ಫೇಲ್ ಆದರೆ ಕಾರ್ಡ್ ತಾತ್ಕಾಲಿಕವಾಗಿ ಬ್ಲಾಕ್ ಆಗುತ್ತೆ. ಹೆಚ್ಚುವರಿ ಸಬ್ಸಿಡಿ ದುರುಪಯೋಗ. ಎಪಿಎಲ್ ಕಾರ್ಡ್ ಹೊಂದಿದವರು BPL ಹಕ್ಕು ಬಳಸಿದರೆ ಕಾರ್ಡ್ ರದ್ದು. ವಿದ್ಯಾರ್ಥಿ ಅಥವಾ ವಲಸೆ ಕಾರಣ. ಕುಟುಂಬದ ಸದಸ್ಯರ ವಿವರದಲ್ಲಿ ಬದಲಾವಣೆ ಮಾಡದೇ ಇದ್ದರೆ ಡೇಟಾ ಮಿಸ್ ಮ್ಯಾಚ್ ಆಗಿ ಕಾರ್ಡ್ ನಿಲ್ಲಿಸಬಹುದು. ಪ್ರಾಯೋಗಿಕ ಪರಿಹಾರ ಕ್ರಮಗಳು ನೋಡೋದಾದರೆ, ಸರ್ವೆ ಸಮಯದಲ್ಲಿ ಹಾಜರಾಗಿ ನಿಮ್ಮ ಕುಟುಂಬದ ಎಲ್ಲಾ ವಿವರಗಳನ್ನು ಸರಿಪಡಿಸುವುದು. ಬಯೋಮೆಟ್ರಿಕ್ ತೊಂದರೆ ಇದ್ದರೆ ಅಂಗಡಿಯಲ್ಲಿ ಬೇರೆ ಬೆರಳು ಪ್ರಯತ್ನಿಸಿ OTP ಮೂಲಕ EKYC ಮಾಡಿಸಿ. ಕಚೇರಿಗೆ ಹೋಗಿ ಮ್ಯಾನ್ಯುಯಲ್ ದೃಢೀಕರಣ ಮಾಡಿಸಬಹುದು. ವಿವರ ತಿದ್ದುಪಡಿ. ಫಾರ್ಮ್ 8 ಬಳಸಿ ಸದಸ್ಯರ ಹೆಸರು ಸೇರಿಸಬಹುದು ಅಥವಾ ತೆಗೆಯಬಹುದು, ತೆಗೆದುಹಾಕಬಹುದು. ವಿಳಾಸ ಬದಲಾವಣೆಗೂ ಕೂಡ ಇದೇ ಫಾರ್ಮ್ ಉಪಯೋಗಿಸಬಹುದು. ಇನ್ಆಕ್ಟಿವ್ ಅಥವಾ ಸಸ್ಪೆಂಡ್ ಕಾರ್ಡ್ ರಿಆಕ್ಟಿವೇಶನ್. ಕಂಪ್ಲೇಂಟ್ ನಂಬರ್ ಪಡೆದು ಆನ್ಲೈನ್ ಟ್ರ್ಯಾಕ್ ಮಾಡಿ. 15 ರಿಂದ 30 ದಿನಗಳಲ್ಲಿ ಪರಿಹಾರ ಸಿಗದಿದ್ದರೆ RTE ಅರ್ಜಿ ಹಾಕಿ ಸಮಯಕ್ಕೆ ಸರಿಯಾಗಿ ಉತ್ತರ ಪಡೆಯಬಹುದು. ಇದರ ಜೊತೆಗೆ ಎಚ್ಚರಿಕೆ ಮಾಹಿತಿ ನೋಡೋದಾದ್ರೆ, ನಕಲಿ ದಾಖಲೆ ಸಲ್ಲಿಸಿದರೆ ಕಾರ್ಡ್ ಶಾಶ್ವತವಾಗಿ ರದ್ದು ಆಗಬಹುದು. ಅನಧಿಕೃತವಾಗಿ ಕಾರ್ಡ್ ಬಳಸಿದರೆ ದಂಡ ವಿಧಿಸಬಹುದು. ಕಾರ್ಡ್ ರದ್ದು ಆದ ನಂತರ ಕೂಡ ಅಂಗಡಿಯಲ್ಲಿ ರೇಷನ್ ಪಡೆಯಲು ಪ್ರಯತ್ನಿಸಬೇಡಿ. ಮುಖ್ಯ ಸಲಹೆಗಳು ನೋಡೋದಾದ್ರೆ, ಪ್ರತಿ 6 ತಿಂಗಳಿಗೆ ನಿಮ್ಮ ಕಾರ್ಡ್ ಸ್ಟೇಟಸ್, ರೇಷನ್ ಕಾರ್ಡ್ ನ ಸ್ಟೇಟಸ್ ahara.kar.nic.in ನಲ್ಲಿ ಚೆಕ್ ಮಾಡಬಹುದು. ಕುಟುಂಬ ಸದಸ್ಯರ ಹೆಸರು, ವಯಸ್ಸು, ಆಧಾರ್ ವಿವರ ಯಾವಾಗಲೂ ಸರಿಯಾಗಿ ಇಡಿ. ಮೊಬೈಲ್ ನಂಬರ್ ಲಿಂಕ್ ಮಾಡಿದ್ದರೆ SMS ಮೂಲಕ ಬದಲಾವಣೆ ಮಾಹಿತಿ ನಿಮಗೆ ಬರುತ್ತದೆ. ಗ್ರಾಮ
ಪಂಚಾಯಿತಿ ಸಭೆಗಳಲ್ಲಿ ಹಾಜರಾಗುವುದರಿಂದ ಸಮಸ್ಯೆ ತ್ವರಿತವಾಗಿ ಪರಿಹಾರವಾಗುತ್ತದೆ. ಹೌದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಬಹಳ ಹೆಲ್ಪ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ಇದೇ ರೀತಿಯ ನಿರಂತರ ಅಪ್ಡೇಟ್ಸ್ ಗಳನ್ನ ನೋಡಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.